ದೇವರಿಪ್ಪರ್ಗಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಶುಕ್ರವಾರರಂದು ಪಿಎಸ್ಐ ಬಸವರಾಜ್ ತಿಪ್ಪೇರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದ ಶಾಂತಿ ಸಭೆ ನಡೆಯಿತು. ನಂತರ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಯಾವುದೇ ರೀತಿಯ ಅಹಿತಕರ ಘಟನೆಗೆ ಅವಕಾಶ ನೀಡದೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳು ಆಚರಿಸಿ ಎಂದು ಹೇಳಿದರು. ಹಲವಾರು ಮುಖಂಡರು ಮಾತನಾಡಿ, ಪಟ್ಟಣ ಶಾಂತಿ ಸೌಹಾರ್ದತೆಗೆ ಹೆಸರಾಗಿದೆ, ಇಲಾಖೆ ಜೊತೆ ಸಹಕರಿಸುತ್ತವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಸದಸ್ಯರು, ಪ್ರಮುಖರು, ಗಣ್ಯರು ಹಾಗೂ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಗಜಾನನ ಉತ್ಸವಗಳಾಗಿರಬಹುದು, ಇವತ್ತೇನಾದ ಹೋಳಿ ಹಬ್ಬದಲ್ಲಿಯೂ ಕೂಡ ಅನೇಕ ಮುಸ್ಲಿಂ ಬಾಂಧವರು ಕೂಡ ಏನಪ್ಪಾ ಅಂದ್ರೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಾವು ನೀವೆಲ್ಲ ಕೂಡಿ ಕಾಪಾಡೋಣ ಹಾಗೂ ಈ ರಾಸಾಯನಿಕ ಮಿಶ್ರವಾದಂಥ ಬಣ್ಣಗಳನ್ನು ಯಾರೂ ದಯಮಾಡಿ ಆಡಬಾರ್ದು ಅಂತೇಳಿ ನಮ್ಮನ್ನು ವಿನಂತಿಪೂರ್ವಕವಾಗಿ ನಾವು ಬೇಡ್ಕೊಳ್ತೇವೆ. ಅದರಂತೆ ಈ ಸ್ವ ಇಚ್ಛೆಯಿಂದ ಯಾರು ಬಣ್ಣ ಆಡಕ್ಕೆ ಬರ್ತಾರೆ, ಯಾವುದೇ ಜಾತಿಯವರು ಇರಲಿ, ನಮ್ಮ ಜಾತಿಯವರು ಇರಲಿ ಅಥವಾ ಮುಸ್ಲಿಮಾನ್ ಜಾತಿಯವರು ಇರಲಿ, ಸ್ವ ಇಚ್ಛೆಯಿಂದ ಬಂದವ್ರಿಗೆ ಮಾತ್ರ ಬಣ್ಣ ಆಡುವಂಥ ವ್ಯವಸ್ಥೆಯನ್ನು ನಾವುಗಳೆಲ್ಲ ರೂಢಿಸ್ಕೋಬೇಕಂತ ಆಗಬಾರ್ದು. ಎಲ್ಲಕ್ಕಿಂತ ವಿಶೇಷವಾಗಿ ಮಕ್ಕಳಿಗೆ ಇಂಪಾರ್ಟೆಂಟ್, ಮಕ್ಕಳು ಓದ್ತಾ ಇರ್ತಾರೆ, ಮಕ್ಕಳು ಅಂತ ನಾವು ಏನು ಮಾಡೋದು ಅಡುಗೆ ಹಿಡಿದು ಮಾಡುವಂಥ ನೀವು ಸ್ವಲ್ಪ ಯಾರು ಓದಿ ನಾವು ಹೇಳಿದ್ರಪ್ಪ ಅಂದರೆ ಏನು ಮಾಡಬೇಡಪ್ಪ ಅಲ್ಲಿ ಹೋಗಿ ಬೇರೆ ಕಡೆ ಹೋಗಿ ಮಾಡ್ಸೋಪ್ಪ ಅಂತ ಹೇಳಿದ್ರೆ ಮಕ್ಕಳು ಓದುವಂಥ ಒಂದು ವಿಚಾರಗಳು ಬರ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೂ ಅವಕಾಶ ಮಾಡಿಕೊಟ್ಟು ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಆಗದಂತೆ ನಾವೆಲ್ಲ ಸಹಕಾರ ಕೊಟ್ಟು ಅಂತ ಹೇಳಿದ್ವಿ. ದೇವರ ಏಕರಿಗೆ ಅಂತ ಯಾಕೆ ಹೆಸರು ಯಾಕಂದ್ರೆ ಊರಲ್ಲಿರುವಂಥ ದೇವರುಗಳು ಭಾಳ ದೇವರುಗಳಿದ್ದಾರೆ. ಆಮೇಲೆ ಗುರು ಹಿರಿಯರು ಸಹ ಅವರು ಸಹ ದೇವರಂತ ಥರ ಇದ್ದಾರೆ. ಯಾವುದೇ ಸಮಸ್ಯೆ ನಮ್ಮ ಸಾಹೇಬರಿಂದ ಇದೆ, ಒಂದು ಸಣ್ಣ ಇನ್ಸಿಡೆಂಟ್ ಆಗೋದಂಥ ಒಂದು ದೊಡ್ಡದಂತ ಆಗೋದಂಥ ಒಂದು ಸಣ್ಣದ ಅಲ್ಲೇ ಅಭಿವೃದ್ಧಿ ಮಾಡಿ ಅದನ್ನು ಸರಿಪಡಿಸ್ಕೊಂಡು ಭಾಳ ಇಂಥ ಒಂದು ಹಿಂದೂ ಮುಸ್ಲಿಂ ಭೇದ ಭಾವ ಬೇಡ ಅಂತ ತಿಳ್ಕೊಂಡು ಒಳ್ಳೆಯ ರೀತಿಯಿಂದ ಬಾಂಧವ್ಯದಿಂದ ಕಲ್ತ್ಕೊಂಡು ಅದರ ಒಂದು ನ್ಯಾಯವನ್ನು ಅಲ್ಲೇ ಕಟ್ ಮಾಡಿದ್ರೆ ಭಾಳ ಖುಷಿಪಟ್ಟು ತಾವು ಸಹ ಸರ್ಕಾರ ಹೇಳಿದ್ರಿ. ಅವೆಲ್ಲರೂ ಒಳ್ಳೆಯ ರೀತಿಯಿಂದ ನಮ್ಮ ಪೊಲೀಸ್ ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಮುಸ್ಲಿಮ್ಗೆ ತಿಳುವಳಿಕೆ ಕೇಳಬೇಕು. ಕೋಮು ಸೌಹಾರ್ದತೆ ಅಂದರೆ ಹಿಂದೂ ಧರ್ಮ ಹಬ್ಬಿದ್ರೆ ಮುಸ್ಲಿಮ್ಸ್ ಇದ್ದವ್ರು ಗೌರವಿಸ್ಬೇಕು, ಮುಸ್ಲಿಂ ಹಬ್ಬಿದ್ರೆ ನಾವು ಗೌರವಿಸ್ಬೇಕು. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಕೋಮು ಸೌಹಾರ್ದ ಅಂತ ಹೇಳ್ತಾರೆ. ದಯಮಾಡಿ ಎಲ್ಲರೂ ಸಹಕಾರ ಮಾಡ್ತಿದ್ರೆ ಸ್ವಲ್ಪ ಹುಡುಗರು ಯಾರು ಇಷ್ಟ ಇಲ್ಲ ಅವರು ಬಣ್ಣ ಹೊಡಿದ್ರು, ಬೇಕಂತ ಬಣ್ಣ ಹೊಡಿದ್ರು. ಆಮೇಲೆ ನ್ಯಾಚುರಲ್ ಗುಡಿ ಬಣ್ಣ ಹೊಡಿದ್ರು, ನ್ಯಾಚುರಲ್ ಬಣ್ಣ ಅಷ್ಟೇ ಬಳಸ್ರಿ. ಈ ಗುಡಿ ಸಾಯಿಲ್ ಹೊಡೆದು ಇಂಥವೆಲ್ಲ ಮಾಡಿದ್ರೆ ಸ್ಕಿನ್ ಡಿಸೀಸ ಆ ಡಿಸೀಸ ಇದ್ರ ಸಂಬಂಧ ನಾವೆಲ್ಲ ಬ್ಯಾನ್ ಮಾಡ್ಯಾರ. ದಯಮಾಡಿ ನ್ಯಾಚುರಲ್ ಬಣ್ಣ ಬಳಸ್ರಿ. ಆಮೇಲೆ ಈಗ ನೀವು ಚುನಾವಣೆ ನೀರು ಹೇಳಿದೆ, ಅದ್ರ ಸಂಬಂಧಪಟ್ಟಾಗ ಈ ಕೇಸ್ ಆಗಲಿ ಇವೆಲ್ಲ ಕಿಟಕಿ ಅಂತ ಯಾವುದೇನು ಆಟದಾಗ ನೋಡ್ಬೋದು. ಆಮೇಲೆ ನೀವು ಓಣ್ಯಾಗ ಸಂಬಂಧಪಟ್ಟಾಗ ಯಾವುದೇ ಹಬ್ಬ ಇದ್ರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ಬೇಕು ಸರ್. ಇವತ್ತೇನೋ ಈಗ ಬಂದವ್ರು ಯಾರು ಇದು ಮಾಡ್ತಿರಂಗಿಲ್ಲ. ಸ್ವಲ್ಪ ಹುಡುಗರು ಯಾರೋ ಒಪ್ಪತ್ತೈತಿ ಮಾಡೋ ಸಂಬಂಧ ಬಂದವ್ರಿಗೆ ನಾವು ಹೇಳೋದಾಗಿತ್ತ. ನೀವು ನಮ್ಗೆ ಕೆಲಸ ನೀವು ಓಣ್ಯಾಗ ಇರ್ಕೊಂತ ನೀವು ಹಿರಿಯರು ಹೇಳೋದು ಮಾತು ಜಾಸ್ತಿ ಕೇಳ್ತಾರೆ. ನೀವು ರಿಕ್ವೆಸ್ಟ್ ಮಾಡೋ ಉದ್ದೇಶ ಇರ್ತಂದ್ರೆ ನೀವು ಹೇಳಿದ್ರೆ ನಿಮ್ಮ ಮಾತಿಗೆ ಒಂದು ಮಾಡ್ತಾರೆ. ಮಾನ್ಯ ಸರ್ಕಾರ ನಮ್ಮ ಸಣ್ಣ ಹೇಳಿದ್ರೆ ದಯವಿಟ್ಟು ಅದೇ ರೀತಿ ಸರ್ಕಾರ ಯಾರೋ ಪಿ ಎಸ್ ಐ ಜ್ಞಾನ ಇರಲಿ, ಮುಂದಿರಲಿ, ನಿಮ್ಮ ದೇವರಿಪ್ಪರಿಗೆ ಒಳ್ಳೆಯ ಹೆಸರಿರಲಿ. ಇದು ಹೆಂಗೆ ಪೀಸ್ಫುಲ್ಲಾಗಿ ಶಾಂತಿಯುತವಾಗಿ ಐತಲ್ಲ, ಇದೇ ರೀತಿ ಮುಂದೆ ಕೇಳು ಈ ಒಂದು ಶಾಂತಿ ಸಭೆಗೆ ಆಗಮಿಸಿದ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಹಿರಿಯರಿಗೆ ಒಂದು ಅತ್ಯಂತ ಆಚರಿಸುವ ಪ್ರಯುಕ್ತ ಈ ಆಚರಣೆ ಮಾಡಬೇಕಾದರೆ ಸರ್ವ ಸಮುದಾಯ, ಸರ್ವ ಬಂಧುಗಳು ಎಲ್ಲರೂ ಸೇರಿ ಇವ ನಾರವ, ಇವ ನಾರವ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮನೆಯ ಮಗ ಎಂದಂತೆ ಪೂರ್ಣ ಸಂಗಮ ದೇವ ಅಣ್ಣ ಬಸವಣ್ಣನವರ ವಚನದಂತೆ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಾಂಧವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ನಮ್ಮ ಹಬ್ಬವನ್ನು ಆಚರಣೆ ಮಾಡಬೇಕಾಗಿದೆ. ಆದ್ದರಿಂದ ಈ ಆಚರಣೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಏನಾದರೂ ಸಣ್ಣ ಮಕ್ಕಳಿಗೆ ತಿಳುವಳಿಕೆ ಇಲ್ಲದವರು ಆಗಬಾರ್ದು. ಮುಂಬರುವ ದಿನಗಳಲ್ಲಿ ಎಲ್ಲರೂ ನೀವು ಸೇರಿ ಒಗ್ಗಟ್ಟಿನಿಂದ ಆಚರಣೆ ಮಾಡೋಣ ಅನ್ನೋ ಉದ್ದೇಶದಿಂದ ಮಾನ್ಯ SP ಸಾಹೇಬರ ನಿರ್ದೇಶನದಂತೆ ಮತ್ತು ಸರ್ಕಾರದ ನಿರ್ದೇಶನದಂತೆ ಶಾಂತಿ ಸಭೆಯನ್ನು ಏರ್ಪಡಿಸಿದ್ದು. ಆದ್ದರಿಂದ ನೀವು ಎಲ್ಲರೂ ಈ ಸಭೆಗೆ ಆಗಮಿಸಿದ್ದು ತುಂಬ ಸಂತೋಷಪಟ್ಟಿದೆ.